ಈ ಜಗತ್ತಿನ ಜಂಜಾಟಗಳು, ಪರಿಸ್ಥಿತಿಗಳು, ಆರೋಗ್ಯದ ಒಂದು ಅನಾರೋಗ್ಯದ ಅತಿ ಪರಿಸ್ಥಿತಿಗಳು, ಇದೆಲ್ಲ ಸಮಸ್ಯೆ ಆಗಿ ಎಲ್ಲರ ಮನಸ್ಸಿಗೆ ಅಶಾಂತಿ ತುಂಬಾ ಆಗಿದೆ. ಸಮಸ್ಯೆಗಳು ಅತಿಯಾಗಿದೆ. ಅವರಿಗೆ ಭಗವಂತನ ಧ್ಯಾನ ಮಾಡೋದಕ್ಕೂ ಪುರ್ಸೊತ್ತಿಲ್ಲ. ಭಗವಂತನ ಧ್ಯಾನ ಸತ್ಯ ಹೃದಯದಿಂದ ಯಾರು ಮಾಡ್ತಾ ಇಲ್ಲ. ಕಷ್ಟದ ಸಮಯದಲ್ಲಿ ಭಗವಂತನ ಮೊರೆ ಹಿಡಿದ್ರೆ ಭಗವಂತನ ಧ್ಯಾನ ಮಾಡೋಕ್ಕಾಗಲ್ಲ. ಮನಸ್ಸು ಭಗವಂತನ ಹತ್ರ ಹೋಗಲ್ಲ. ಅದರಿಂದ ಅವರು ಭಗವಂತನ ಸತ್ಯ ಅರಿವನ್ನು ಹೊಂದಿ ತಾವು ಯಾರು ಭಗವಂತನ ಮಕ್ಕಳು ಹೇಗೆ ಅಂತ ಅರ್ಥ ಮಾಡಿಕೊಂಡು ಭಗವಂತನ ಜೊತೆಗೆ ನೇರವಾದ ಸಂಬಂಧ ಬೆಳೆಸಿದಾಗ ಅವರ ಮನಸ್ಸಿಗೆ ಡೈರೆಕ್ಟಾಗಿ ಭಗವಂತನಿಂದ ಒಂದು ಶಾಂತಿ, ಶಕ್ತಿ, ಸಮಾಧಾನ ಇವೆಲ್ಲವೂ ಆತ್ಮದ ಒಂದು ಶ್ರೇಷ್ಠ ಒಂದು ಪ್ರಾಪ್ತಿಗಳು ಭಗವಂತನಿಂದ ಅವ್ರಿಗಾಗುತ್ತೆ. ಇಡೀ ದಿವಸ ಎಷ್ಟು ಸಾಧ್ಯವೋ ಅಷ್ಟು 5 ನಿಮಿಷ, 2 ನಿಮಿಷ, 3 ನಿಮಿಷ ಅವ್ರ ಅಭ್ಯಾಸ ಮಾಡುವಂಥ ಅರಿವನ್ನ ಆಧ್ಯಾತ್ಮಿಕ ಜ್ಞಾನದ ಮೂಲಕ ಅವರಿಗೆ ಕಲಿಸ್ಕೊಡ್ಲಾಗುತ್ತೆ. ಈಶ್ವರ ವಿಶ್ವವಿದ್ಯಾಲಯದಲ್ಲಿ 147 ದೇಶಗಳಲ್ಲೂ ಕೂಡ ಜಾತಿ, ಧರ್ಮ, ಭಾಷೆ, ಬಣ್ಣ, ವಯಸ್ಸು ಭೇದ ಇಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಆಧ್ಯಾತ್ಮಿಕ ಅರಿವಿನ ಮೂಲಕ ರಾಜಯೋಗವನ್ನು ಕಲಿಸ್ಕೊಡ್ಲಾಗ್ತಾ ಇದೆ. ಲಕ್ಷಾಂತರ ಜನ ಅಭ್ಯಾಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಇವತ್ತು ನಾವು ಮೈಸೂರಿನಲ್ಲಿ ಏನು ಏರ್ಪಡಿಸಿದೆ, ನಮ್ಮ ಮೈಸೂರು ಉಪವಿಭಾಗದಲ್ಲಿ 30 ಕೇಂದ್ರಗಳಿದೆ. ಮೈಸೂರು ಪ್ರಾಪರಲ್ಲಿ ಅಲ್ಲದೆ ಮೈಸೂರು ಜಿಲ್ಲೆ, 5 ಜಿಲ್ಲೆ, ಕೇರಳದ ಅರ್ಧ ಸ್ಟೇಟು, ಇಲ್ಲೆಲ್ಲ 10 ಜಿಲ್ಲೆಯ ಮೂಲಕ ಸೇವೆ ಮಾಡ್ತಾ ಇದ್ದೀವಿ. ನಾಳೆ 21ನೇ ತಾರೀಕಿಗೆ ಅಣ್ಣವ್ರು ಹೇಳಿದ ಪ್ರಕಾರ 10,000 ಜನನ ಕರೆದಿದ್ದೀವಿ. ಒಂದು 5-6 ಸಾವಿರ ಜನ ಬರುವಂಥ ನಿರೀಕ್ಷೆ ಇದೆ. ಎಲ್ಲರೂ ಕೂಡ ಹೆಚ್ಚಿನ ಲಾಭ ಪಡ್ಕೊಳ್ತಾರೆ, ಮನಸ್ಸಿಗೆ ಶಾಂತಿ ಪಡ್ಕೊಳ್ತಾರೆ, ಪರಸ್ಪರ ಸಂಬಂಧದಲ್ಲಿ ಒಂದು ಸಮಾಧಾನ, ಸಾಮರಸ್ಯವನ್ನು ಕಾಪಾಡ್ತಾರೆ ಅಂತ ಆ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮನ ಏರ್ಪಡಿಸಿದ್ದೀವಿ.